ಮಹಾರಾಷ್ಟ್ರದ ಸಾಂಪ್ರದಾಯಿಕ ಸಂಸ್ಕೃತಿಯಾದ ಮಕರ ಸಂಕ್ರಾಂತಿಯಂದು ಆಚರಿಸುವ ಹಳದಿ ಕುಂಕುಮದ ಮಹತ್ವದ ಬಗ್ಗೆ ತಿಳಿಸಲು ನಮ್ಮ ಸಮಿತಿಯ ಸದಸ್ಯೆಯಾದ ಶ್ರೀಮತಿ ಶ್ವೇತಾ ಪ್ರಭು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಅರಸಿನ ಕುಂಕುಮದ ಸಮಾರಂಭದಲ್ಲಿ ನೆರೆದಿರುವ ಸೋದರಿಯರು, ಹಿರಿಯರು ಮತ್ತು ಮುದ್ದು ಮಕ್ಕಳಿಗೆ ಅರಸಿನ ಕುಂಕುಮದ ಕಾರ್ಯಕ್ರಮದ ಶುಭಾಶಯಗಳು. ಅರಸಿನ ಕುಂಕುಮ ಎನ್ನುವುದು ಸನಾತನ ಸಂಸ್ಕೃತಿಯಲ್ಲಿ ಅತ್ಯಂತ ವಿಶಿಷ್ಟವಾದದ್ದು. ಅರಸಿನ ಕುಂಕುಮ ಮಹಿಳೆಯರನ್ನು ಒಗ್ಗೂಡಿಸುವುದು ಒಂದು ಸುಂದರ ವೇದಿಕೆ. ಅರಸಿನ ಕುಂಕುಮ ಎನ್ನುವುದು ಕೇವಲ 2 ಬಣ್ಣಗಳಲ್ಲ, ಅವು ಭಾಗ್ಯದ ಸಂಕೇತ, ಮಂಗಳಕರ ಆಡಂಬರದ ಸಂಕೇತ. ಅರಸಿನವು ಪಾರ್ವತೀ ದೇವಿಯ ಸಂಕೇತವಾದರೆ ಕುಂಕುಮವು ಶಕ್ತಿಯ ಸ್ವರೂಪ ಮತ್ತು ಭಕ್ತಿಯನ್ನು ಬಿಂಬಿಸುತ್ತದೆ. ಅರಸಿನವು ಭೂಮಿಯ ಸತ್ವವನ್ನು ಪ್ರತಿನಿಧಿಸುತ್ತದೆ ಹಾಗೂ ಅತ್ಯುತ್ತಮ ಔಷಧಿಯೂ ಹೌದು, ರೋಗ ನಿರೋಧಕ ಶಕ್ತಿಯೂ ಹೌದು. ನಾವು ಹಣೆಗೆ ಕುಂಕುಮವನ್ನಿಡುವಾಗ ಜಾಗ ಆಜ್ಞಾಚಕ್ರ ಎಂದು ಕರೆಯುತ್ತಾರೆ. ಅಲ್ಲಿ ಕುಂಕುಮ ಧರಿಸುವುದರಿಂದ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಪಡೆಯುತ್ತದೆ, ಶಕ್ತಿಯನ್ನು ಬಿಂಬಿಸುತ್ತದೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೊರಡುವ ಮೊದಲು ಅರಮನೆಯಲ್ಲಿರುವ ಹಿರಿಯರು, ರಾಣಿಯರು ತಿಲಕವನ್ನಿಟ್ಟು ಆರತಿ ಮಾಡಿ ವಿಜಯಶಾಲಿಯಾಗಿ ಬಾ ಎಂದು ಹೇಳಿ ಕಳುಹಿಸುತ್ತಿದ್ದರು. ಅರಸಿನ ಕುಂಕುಮ ಸಂಪ್ರದಾಯದ ಹೇಗೆ ಶುರುವಾಯಿತು ಅಂದರೆ, ಮಕರ ಸಂಕ್ರಾಂತಿಯ ಸಮಯದಲ್ಲಿ ಮುತ್ತೈದೆಯರು ತಮಗಿರುವ ಸಮೃದ್ಧಿಯನ್ನು ಹಂಚಿಕೊಳ್ಳುವ ಮೂಲಕ ಶುರುವಾಯಿತು. ಲಲಿತ ಸಹಸ್ರನಾಮದಲ್ಲಿ ದೇವಿಯನ್ನು ಹರಿ ಕುಂಕುಮಾರಾಧ್ಯ ಎಂದು ಕರೆಯಲಾಗುತ್ತದೆ. ಅಪ್ಪಟ ಅರಸಿನ ಕೊಂಬುಗಳನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಸುಣ್ಣ ಮತ್ತು ನೀರನ್ನು ಬಳಸಲಾಗುತ್ತದೆ. ಸುಣ್ಣದ ಕ್ಷಾರೀಯ ಗುಣವು ಅರಸಿನ ಬಣ್ಣವನ್ನು ಕೆಂಪು ಬಣ್ಣ ಬದಲಾಯಿಸುತ್ತದೆ. ಸುವಾಸನೆಗೆ ಕರ್ಪೂರವನ್ನು ಬಳಸುತ್ತಾರೆ. ಹೀಗೆ ನೈಸರ್ಗಿಕವಾಗಿ ತಯಾರಾದ ಕುಂಕುಮ ಚರ್ಮಕ್ಕೆ ಹಾನಿ ಮಾಡದೆ ಶ್ರೀ ಶಕ್ತಿಯ ತೇಜಸ್ಸನ್ನು ಹೆಚ್ಚಿಸುತ್ತದೆ. ಮಕರ ಸಂಕ್ರಾಂತಿಯ ನಂತರ ಅರಸಿನ ಕುಂಕುಮ ಹೇಗೆ ಆಚರಿಸುವುದು ಎಂದು. ಸಂಕ್ರಾಂತಿಯಂದು ಸೂರ್ಯನು ಮಕರ ರಾಶಿಯಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣ ಕಡೆಗೆ ಪ್ರವೇಶಿಸುತ್ತಾನೆ. ಅಂಧಕಾರದಿಂದ ಬೆಳಕಿನಡೆಗೆ ಚಲಿಸುವ ಕಾಲ. ಪ್ರಕೃತಿಯಲ್ಲಿನ ಸಕಾರಾತ್ಮಕ ಬದಲಾವಣೆಯನ್ನು ನಾವು ನಮ್ಮ ಬದುಕಿನಲ್ಲಿ ಸ್ವಾಗತಿಸಲು ಸಂಕ್ರಾಂತಿಯ ನಂತರ ಅರಸಿನ ಕುಂಕುಮ ಆಚರಿಸುತ್ತಾರೆ. ನಮ್ಮ ಸಂಸ್ಕೃತಿಯ ಈ ಅದ್ಭುತ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ನಮ್ಮೆಲ್ಲರ ಮನಸ್ಸುಗಳು ಅರಸಿನದಂತೆ ಪವಿತ್ರವಾಗಿರಲಿ, ಕುಂಕುಮದಂತೆ ತೇಜಸ್ವಿಯಾಗಿರಲಿ. ಅರಸಿನ ಕುಂಕುಮ ಆಚರಣೆ ಮಹಾರಾಷ್ಟ್ರ ಮಣ್ಣಿನಲ್ಲಿ ಪ್ರಾರಂಭಗೊಂಡಿದ್ದು ಇದೀಗ ದೇಶವ್ಯಾಪ್ತಿ ಆಚರಿಸುವುದು ಧರ್ಮ ರಕ್ಷಣೆಯ ಸಂಕೇತವಾಗಿದೆ ಎಂದು ಹೇಳುತ್ತಾ ನನ್ನ ಆತ್ಮೀಯ ಮಾತುಗಳನ್ನು ಮುಗಿಸುತ್ತೇನೆ. ಜೈ ವರಮಹಾಲಕ್ಷ್ಮಿ. ಹಳದಿ ಕುಂಕುಮದ ಪ್ರಾಮುಖ್ಯತೆ, ಸಂಸ್ಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದ ಶ್ರೀಮತಿ ಶ್ವೇತಾ ಪ್ರಭು ಇವರಿಗೆ ವಂದನೆಗಳು.